ಸರ್ ನೋಡಿ, ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತ ನನಗೆ ನೋಟಿಫಿಕೇಶನ್ ಬಂದೈತೆ. ಯಾಕೆ ಗೊತ್ತಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೂಲ್ ಮಿನಿ ಟ್ರಕ್ಗೆ. ಇವಾಗ ಒಂದು ಅಂಕಲ್ ಡೆಲಿವರಿಲಿ ಡ್ಯೂಟಿ ಎತ್ಕೊಂಡಿದ್ದೀನಿ, ಲೋಕಲ್ ಡ್ಯೂಟಿ. 300 ರೂಪಾಯಿಗೆ ಬಂದಿರೋದು. ನಮ್ಮ ಬಾಸ್ ನಿಂತ್ಕೊಂಡಿದ್ದಾನೆ ನೋಡಿ, ಕಾಣಿಸ್ತಾ ಇದ್ದಾನ. ನನ್ನ ಜೊತೆ ಬರ್ತೀನಿ ಅಂತ ಹೇಳ್ದ. ಇವತ್ತು ಸಂಡೇ ಇರೋ ಕಾರಣ ಬೇಡ ಅಂತ ಹೇಳಿದ್ದೀನಿ. ಲೋಕಲ್ ಬಾಡಿಗೆ ಇರೋದ್ರಿಂದ ಬನ್ನಿ. 3 ಕಿಲೋಮೀಟ್ರ್ ಪಿಕಪ್ ಇದೆ, 1.5 ಕಿಲೋಮೀಟ್ರ್ ಡ್ರಾಪ್ ಇರೋದು. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಇವಾಗ ಟೈಮ್ ಬಂದು ಎಕ್ಸಾಕ್ಟು 9 ಗಂಟೆ 5 ನಿಮಿಷ. ಬೆಳಗ್ಗೆ 7 ಗಂಟೆಗೆ ಆನ್ ಮಾಡಿದ್ದೆ. ಇವತ್ತು ರಂಜಾನ್ ಫಸ್ಟ್ ರೋಜೆ ಇರೋದ್ರಿಂದ ನಮ್ಮ ತಮ್ಮನೂ ರೋಜೆ ಇದ್ದ. ಬೆಳಗ್ಗೆ 5 ಗಂಟೆನೇ ಬೇಗ ಎದ್ದಿದ್ದೆ. ಇವತ್ತು ಆನ್ ಮಾಡ್ಬೇಕಂದೆ, ಬಟ್ ಆಗಲಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ 7 ಗಂಟೆ. ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಇವತ್ತು ಸಂಡೇ ಇರೋದ್ರಿಂದ ಯಾವುದು ಬಾಡಿಗೆ ಬರಲಿಲ್ಲ. ಒಂದು ತಮಿಳ್ನಾಡಿಗೇನೋ ಬಂದಿತ್ತು, 1700 ರೂಪಾಯಿ ಏನೋ ಚಿಲ್ಲರೆ ಇತ್ತು ಕೋಟ್ರಲ್ಲಿ. ಬಟ್ ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ, ನಂದು ಡಿಲೇ ಇರೋ ಕಾರಣ. ಅಂಕಲ್ ಡೆಲಿವರಿ ಲೋಕಲ್ ಇತ್ತಲ್ಲ, ಬಾಡಿಗೆ ಹೋದ್ರೆ ಆಯ್ತಂತ 300 ರೂಪಾಯಿಗಿದೆ. ಹೋಗ್ತಾ ಇದ್ದೀನಿ. ಬರೀ 2 ಕಿಲೋಮೀಟರ್ ಇರೋದು. ಮೊದಲು ತೋರಿಸಿದ್ದು 3 ಕಿಲೋಮೀಟರ್ ಪಿಕಪ್, ಆಮೇಲೆ ಆನ್ಲೈನ್ ಮಾಡ್ಕೊಂಡ್ಮೇಲೆ ಸಿಕ್ಕಿದ್ದು 2 ಕಿಲೋಮೀಟರ್. ಇವಾಗ ಒಬ್ರು ಕೈ ಮಾಡಿದ್ರು, ಅಣ್ಣ ಒಂದು ಲೋಕಲ್ ಬಾಡಿಗೆ ಇದೆ, ಒಂದು 6 ಚೀಲ ಸೌದೆ ಇದೆ, ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನಾನು 300 ರೂಪಾಯಿ ಹೇಳ್ದೆ. ಇಲ್ಲ ಅಣ್ಣ 150 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಬೇಡ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ರಿಟರ್ನು. ಸರಿ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ನೋಡೋಣ ಇವತ್ತಾದ್ರೂ ಎಷ್ಟು ದುಡಿತೀವಿ. ಸಂಡೇ ಇರೋ ಕಾರಣ ಜಾಸ್ತಿ ಟ್ರಾಫಿಕ್ ಇರಲ್ಲ, ಬಟ್ ಬಾಡಿಗೆನೇ ಬರಲ್ಲ ಗುರು ಇವತ್ತು. ಬನ್ನಿ ನೋಡೋಣ ಎಷ್ಟು ಸಿಗುತ್ತೋ ಏನೋ ಅಂತ ನೋಡೋಣ. ಗಾಡಿ ಲೋಡಿಂಗ್ ಮಾಡಿದ್ವಿ. ಮನೆ ಸಾಮಾನಿತ್ತು, 100 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಮಾಡಿದ್ದೀನಿ ಅವ್ರ ಜೊತೆಗೇನೆ. ಅಲ್ಲಿ ಹೋಗಿ ಅನ್ಲೋಡ್ ಮಾಡಬೇಕು. 1.5 ಕಿಲೋಮೀಟರ್ ಇರೋದು ಡ್ರಾಪ್ ಅಷ್ಟೇ. ಡ್ರಾಪ್ ಮಾಡ್ತಾ ಇದ್ದಾರೆ. ಡ್ರಾಪ್ ಪಾಯಿಂಟು ನೋಡಿ ಈ ಥರ ಇದೆ. ಹೀಗೆ ಸರ್ ಬನ್ನಿಸಂದ್ರ ಮೇನ್ ರೋಡು. 1.5 ಕಿಲೋಮೀಟರ್ ಇದೆ ಡ್ರಾಪು. ಹೋಗ್ತಾ ಇದ್ದೀನಿ. ಈ ಅಂಕಲ್ ಡೆಲಿವರಿ ಲೋಕಲ್ ಬಾಡಿಗೆ ಹೊಡಿಬಾರ್ದು ಅಂತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ಖರ್ಚಿಗೆ ಕಾಸು ಬೇರೆ ಇರಲ್ಲ, ಅದಕ್ಕೋಸ್ಕರನೇ ಹಾಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ ಜಾಸ್ತಿ ಇಲ್ಲ, 5 ನಿಮಿಷದ ಬಾಡಿಗೆನೆ. 2 ಕಿಲೋಮೀಟರ್ ಪಿಕಪ್ ಬಂದಿರೋದು, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಡ್ರಾಪ್ ಇರೋದು. ಬನ್ನಿ ಹೋಗೋಣ, ಇನ್ನೇನು ಮಾಡೋದು. ಸಿಲಿಂಡರ್ ಬೇರೆ ಒಂದು ಇಕ್ಕಿದ್ದಾರೆ ನೋಡಿ. ಒಂದು ಸಿಲಿಂಡರ್ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಮುಂದೆನೇ ಇಕ್ಕಿದ್ದಾರೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಅನ್ಲೋಡ್ ಮಾಡ್ತಾ ಇದ್ದೀವಿ. ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. ಮೈ ಪಕಡ್ತಾವಲ್ಲ ಸರ್. ಅನ್ಲೋಡ್ ಮಾಡ್ತಾ ಇದೀವಿ. ಕೊನೆಗೆ ಇಷ್ಟೇ ಬಾಕ್ಸ್ ಇರೋದು. ಬನ್ನಿ ಅನ್ಲೋಡ್ ಮಾಡ್ಕೊಂಡು ಸಿಗೋಣ. ಫೈನಲಿ ಅಂಕಲ್ ಡೆಲಿವರಿಲಿ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಅರ್ಧ ಗಂಟೆ ಟೈಮ್ ಆಯಿತು. ಅದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಮೆಟೀರಿಯಲ್ ನಾನು ಸ್ವಲ್ಪ ಅವ್ರ ಜೊತೆ ಮನೆ ಸಾಮಾನು ಇಳಿಸ್ಬೇಕಂತ ಹೇಳಿದ್ರು. 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೋ ಏನೋ ಗೊತ್ತಿಲ್ಲ, 3 ದಿನ ಆಯಿತು ಜಾಸ್ತಿ ಅಮೌಂಟು ಎಕ್ಸ್ಟ್ರಾದಲ್ಲೇ ಬರ್ತಾ ಇದೆ. ನಿನ್ನೆ ಒಂದು 200 ರೂಪಾಯಿ ಎಕ್ಸ್ಟ್ರಾದಲ್ಲಿ ಬಂತು, ಎಕ್ಸ್ಟ್ರಾ ಅಮೌಂಟು. ಇವತ್ತು ಬೆಳಿಗ್ಗೆ ಫಸ್ಟ್ ಡ್ಯೂಟಿಲೇ 100 ರೂಪಾಯಿ ಬಂದಿದೆ. ಚೆನ್ನಾಗಿದೆ. ಈ ಥರ ಡ್ಯೂಟಿ ಇದ್ರೆ ಪರವಾಗಿಲ್ಲ. 1 ಅವರ್ 2 ಅವರ್ ಮಾಡ್ತಾರೆ ನೋಡಿ, ಒಂದು 300 ರೂಪಾಯಿ ಡ್ಯೂಟಿಗೆ. ಅಲ್ಲೇ ಬೇಜಾರಾಗುತ್ತೆ, ಯಾಕಂದರೆ ಮತ್ತೆ ನಾನು ದುಡಿಬೇಕು, ಸಾಯಂಕಾಲವರೆಗೂ ದುಡಿಬೇಕಾಗಿರುತ್ತೆ. ಮೋಟ್ರ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೈಮ್ ಬಂದು 9 ಗಂಟೆ 51 ನಿಮಿಷ. ಇವಾಗ ಇನ್ನೂ ಯಾವುದೂ ಡ್ಯೂಟಿ ಬಂದಿಲ್ಲ. ಬೆಳಗ್ಗೆನೇ ಒಂದು ತಮಿಳ್ನಾಡಿಗೆ ಬಂದಿತ್ತು, ಬಟ್ ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಟೈಮ್ ಬೇಜಾನ್ ಐತೆ. ನಾಷ್ಟ ಬೇರೆ ಮಾಡಬೇಕು. ಎಲ್ಲಾದರೂ ಸ್ವಲ್ಪ ಸೈಡ್ ಹಾಕಿ ಟಿಫಿನ್ ಮಾಡಿಕೊಂಡು ಮತ್ತೆ ಡ್ಯೂಟಿ ಆನ್ ಮಾಡೋಣ. ಆನಲ್ಲೇ ಇರುತ್ತೆ. ನೋಡೋಣ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇವಾಗ ಟೈಮ್ ಬಂದು 10 ಗಂಟೆ 10 ನಿಮಿಷ ನೋಡಿ, ಕಾಣಿಸ್ತಾ ಇದೆ. 10 ಗಂಟೆ 10 ನಿಮಿಷ. ಸಂಡೇ ಒಂದು ಅಂಕಲ್ ಡೆಲಿವರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಇವಾಗ ತಾನೇ ಒಂದು ಪೋರ್ಟ್ರಲ್ಲಿ 7 ಫೀಟ್ ಡ್ಯೂಟಿ ಬಂದೈತೆ. ಕಣ್ಣೂರಿಂದ ಡ್ರಾಪ್ ಬಂದು ಬಸವೇಶ್ವರ ನಗರ ಇರೋದು. ತೋರಿಸ್ತೀನಿ ನಿಮಗೆ. ಅಮೌಂಟ್ ಬಂದು 734 ರೂಪಾಯಿ. ಖುಷಿ ಇದೆ ಯಾಕೋ. ಸಂಡೇ ಇವತ್ತು ಫಸ್ಟ್ ಡ್ಯೂಟಿನೇ ಅಕ್ಸೆಪ್ಟ್ ಮಾಡಿದ್ದೀನಿ. 10 ಸೆಕೆಂಡ್ ಡಿಲೇ ಇದ್ರು. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಕಾಣಿಸ್ತಾ ಇದೆಯಾ? ಕಣ್ಣೂರು ಪಿಕಪ್ 5 ಕಿಲೋಮೀಟರ್ ಪಿಕಪ್ ಎಳೆದಿದ್ದಾನೆ ಗುರು. ನೋಡಿ 5 ಕಿಲೋಮೀಟರ್ ಪಿಕಪ್ ಎಳೆದಿದ್ದಾನೆ. ಬೇರೆ ಟ್ರಾಫಿಕ್ ಬೇರೆ ಇಲ್ವಲ್ಲ, ಅದಕ್ಕೆ ಬೇಗ ಹೋಗ್ಬೋದು. ಅಮೌಂಟ್ ಬಂದು 734 ರೂಪಾಯಿ. ಬಸವೇಶ್ವರ ಲೇಔಟು ಡ್ರಾಪ್ ಇರೋದು.
ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಕಸ್ಟಮರ್ ಕಾಲ್ ಮಾಡಿದ್ದೆ, ಈ ಮೆಟ್ರಲ್ ಏನಿದೆ ಸರ್ ಅಂತ ಕೇಳಿದ್ದಕ್ಕೆ ವಾಲ್ ಪುಟ್ಟಿದು ಒಂದು 5 ಚೀಲ 15 ಚೀಲ ಇದೆ ಅಂತೆ. ಹೋಗಿ ಪಿಕಪ್ ಮಾಡೋಣ ಬನ್ನಿ. ಬೆಳಿಗ್ಗೆ ಹೊತ್ತು ನೋಡಿ ಯಾವುದು ಟ್ರಾಫಿಕ್ ಇರಲ್ಲ, ಬಟ್ ಬಾಡಿಗೆನೆ ಬರಲ್ಲ. ಇವತ್ತು ಯಾಕೋ ನಸೀಬ್ ಚೆನ್ನಾಗೈತೆ ನಮ್ದು. 10 ಗಂಟೆ ಆಗೈತೆ, ಅವಾಗಲೇ ಒಂದು ಬಾಡಿಗೆ ಬಂದೈತೆ. ಎರಡನೇ ಡ್ಯೂಟಿ ಇವಾಗ. ಬೆಳಿಗ್ಗೆ 10 ಗಂಟೆ ಅಂತಂದ್ರೆ ಸಂಡೇ ಆದ್ರೂ 2ನೇ ಡ್ಯೂಟಿ ಮಾಡ್ತಾ ಇದ್ದೀನಿ. ಈ RK ಹೆಗ್ಡೆ ನಗರ ಏನೈತೆ, ಯಾವಾಗಾದ್ರೂ ಖಾಲಿನೇ ಇರುತ್ತೆ, ಅಷ್ಟೇನು ಜಾಸ್ತಿ ಟ್ರಾಫಿಕ್ ಇರಲ್ಲ. ಯಾವಾಗಾದ್ರೂ ಒಂದ್ಸರಿ ಸ್ವಲ್ಪ ಟ್ರಾಫಿಕ್ ನೀಟ್ ಆಗೈತೆ, ಆರಾಮಾಗಿ ಹೋಗ್ಬೋದು. 5 ಕಿಲೋಮೀಟರ್ ಪಿಕಪ್ ಇದೆ ಅಂದ್ರೆ 10 ನಿಮಿಷ ತೋರಿಸ್ತಾ ಇದೆ ಅಷ್ಟೇ. 10 ನಿಮಿಷದಲ್ಲಿ ಆರಾಮಾಗಿ ಹೋಗ್ಬೋದು ನಾವು. ಪಿಕಪ್ ದೂರನೇ ಇದ್ರು ಪರವಾಗಿಲ್ಲ, ಬಟ್ ಅಮೌಂಟ್ ಜಾಸ್ತಿ ಇರಬೇಕು. ಚಿಕ್ಕ ಅಮೌಂಟ್ಗೆ 6 ಕಿಲೋಮೀಟರ್ 8 ಕಿಲೋಮೀಟರ್ ಪಿಕಪ್ ಕೊಟ್ರೆ ಹೋಗಕ್ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಅಮೌಂಟ್ ಆದ್ರೂ ಜಾಸ್ತಿ ಬರುತ್ತೆ ಬಿಡುಗರು ಅಂದ್ರೆ ಅಷ್ಟು ಇಲ್ಲ. ಈ ಕಡೆ ಕಮಿಷನ್ ಬೇರೆ ಕೊಡ್ಬೇಕು. ಪಿಕಪ್ ಬಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ಇದ್ರೆ ಹೋಗೋದ್ ಹೆಂಗೆ, ಹೌದಲ್ವಾ? ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಇನ್ನೊಂದು 3 ಕಿಲೋಮೀಟರ್ ಐತೆ. ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫೈನಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ನೋಡಿ. ಟೈಮ್ ಬಂದು 10 ಗಂಟೆ 38 ನಿಮಿಷ. ಇನ್ನೂ ಲೋಡ್ ಮಾಡಬೇಕು. ನಿಂತ್ಕೊಂಡಿದ್ದಾರೆ ಲೋಡ್ ಮಾಡೋಕ್ಕೆ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಾಗುತ್ತೆ. किलोमीटर आराम से भाई धूल हो जाएगा ना. 13 ಕಿಲೋಮೀಟರ್ 13 ಕಿಲೋಮೀಟರ್ ಇದೆ. ಹೆಬ್ಬಾಳ ಹತ್ರ ಭದ್ರಪ್ಪ ಲೇಔಟ್ ನೋಡಿ. ಲೋಡ್ ಮಾಡ್ತಾ ಇದಾರೆ. नहीं देखो ना, गरीब लोग है हम भी, थोड़ा आराम से यार पैर गिर तोड़ लगे. 15 ಬ್ಯಾಗ್ ಇದೆ ಎಂಥದ್ದು ಲೋಡ್ ಮಾಡ್ತಾ ಇದ್ದಾರೆ. 15 ಬ್ಯಾಗು ಇಲ್ಲಿಂದ 13 ಕಿಲೋಮೀಟ್ರು. 730 ರೂಪಾಯಿ ಅಮೌಂಟ್ ಇರೋದು. ಬನ್ನಿ ಲೋಡ್ ಮಾಡಲಿ. ಲೋಡ್ ಆದಮೇಲೆ ಮತ್ತೆ ಸಿಗೋಣ. ಕಂಪ್ಲೀಟ್ ಆಯಿತು. ಇನ್ನೂ 2 ಹಾಕಿದ್ರೆ ಆಯಿತು. 13 ಆಗಿದೆ ಇವಾಗ. ಇನ್ನೂ 2 ಹಾಕ್ತಾ ಇದ್ದಾರೆ. ಒಳಗಡೆ ಇರೋದು ಮೆಟೀರಿಯಲ್ಲು ತಗೊಂಬರ್ತಾ ಇದ್ದಾನೆ ನೋಡಿ. ಟೋಟಲ್ 40 kg ಒಂದು ಚೀಲ ಬಂದು 40 kg ಇರೋದು ಒಂದು ಮೂಟೆ. ಟೋಟಲ್ 15 ಇದೆ. ಎಷ್ಟಾಯಿತು ಲೆಕ್ಕ ಹಾಕಿ ಕಮೆಂಟ್ ಮಾಡಿ ಎಷ್ಟಾಗುತ್ತೆ ಅಂತ. ಟ್ರಿಪ್ ಕಂಪ್ಲೀಟ್ ಆದ ತಕ್ಷಣನೇ ಇವತ್ತು ಭಾಳ ಖುಷಿಯಾಗಿರ್ತೀನಿ. ಯಾಕಂದರೆ ನಮ್ಮ ಮಿಸಸ್ ತಮ್ಮ ಅವ್ರು ಬರ್ತಾ ಇದ್ದಾರೆ, ನಮ್ಮ ಮಳೆಯವರು. ಹೋಗಿ ಸ್ವಲ್ಪ ಸ್ಪೆಷಲ್ ಏನಾದರೂ ಮಾಡ್ಬೇಕು ಮನೇಲಿ. ನೋಡೋಣ ಡ್ಯೂಟಿ ಕಂಟಿನ್ಯೂ ಮಾಡ್ತೀನ ಇಲ್ಲ ಹೋಗೋಕ್ಕಾಗುತ್ತಾ ನೋಡೋಣ. ಫೈನಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕೂಡ ಲೋಡ್ ಮಾಡಿದ್ದೀನಿ. 2 ಪ್ರೀಮಿಯರ್ ಹಾಕಿದ್ದಾರೆ. ಪ್ರೀಮಿಯರ್ ಬಕೆಟು 15 ಮೂಟೆ, ಒಂದೆರಡು ಸ್ಟೂಲ್ ಹಾಕಿರೋದು ಎಲ್ಲ ಕೂಡಿ ತಗೊಂಡು ಹೋಗ್ತಾ ಇದ್ದೀನಿ. ಈ ತರ ದಿನಕ್ಕೊಂದು 4 ಬಾಡಿಗೆ ಬಂದ್ಬಿಟ್ರೆ ಡ್ಯೂಟಿ ಲಾಡು ಬಂದು ಬಾಯಿಗೆ ಬಿತ್ತು ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ ನಂದು. ಖುಷಿ ಆಗುತ್ತೆ. ಯಾಕಂದ್ರೆ ಡ್ಯೂಟಿ ಇರ್ಲಿಲ್ಲ ಅಂದ್ರೆ ಕೂತ್ಕೊಂಡು ಬೇಜಾರು. ಹೊಟ್ಟೆಗೆ ಬೆಳಿಗ್ಗೆ ನಾಷ್ಟ ಮಾಡಿ ಬಂದಿರಲ್ಲ, ಹಂಗೆ ಬಂದಿರ್ತೀವಿ. ಅದ್ರಲ್ಲೂ ಇವತ್ತು ಸಂಡೇ, ಜಾಸ್ತಿ ಟ್ರಾಫಿಕ್ ಇಲ್ಲ. 13 ಕಿಲೋಮೀಟರ್ಗೆ 27 ನಿಮಿಷ ತೋರಿಸ್ತಾ ಇದೆ. ಎಷ್ಟು ಖುಷಿ ಅಲ್ವಾ? ಈ ತರ ಇರ್ಬೇಕು. ಇವಾಗ ನಾಳೆ ಮತ್ತೆ ಸೋಮವಾರ ಮತ್ತೆ ಟ್ರಾಫಿಕ್ ಸ್ಟಾರ್ಟು. ಡ್ಯೂಟಿನೂ ಬರ್ತಾ ಇರುತ್ತೆ. ಬಟ್ ನಮ್ಮ ಡ್ರೈವರ್ಸ್ಗಳೆಲ್ಲ ಪ್ರೈಮಲ್ಲಿ ಇರೋರು ಎಲ್ಲ ಅಕ್ಸೆಪ್ಟ್ ಮಾಡ್ತಾನೆ ಇರ್ತಾರೆ. ಯಾವುದೋ ಒಂದು 400 ರೂಪಾಯಿ ಬಂತು 300 ರೂಪಾಯಿ ಬಂತು ಅಂತ ನಾವು ಡ್ಯೂಟಿ ಮಾಡಬೇಕು. ಅದ್ರಲ್ಲಿ ಬೇರೆ ಈ ಕೋಟ್ರವರು ವಾರಕ್ಕೊಂದ್ಸರಿ ಇಲ್ಲ ತಿಂಗಳಿಗೊಂದ್ಸರಿ ಅಪ್ಡೇಟ್, ಹೊಸ ಅಪ್ಡೇಟ್ ತರ್ತಾ ಇದ್ದಾರೆ. ಬನ್ನಿ ಮುಂದೆ ಮಾತಾಡೋಣ ಅದ್ರ ಬಗ್ಗೆ. ಇವಾಗಾದ್ರೂ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಇನ್ನೂ 12 ಕಿಲೋಮೀಟರ್ ಐತೆ. ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ ಫಸ್ಟು. ಕೊನೆಗೂ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಟೈಮ್ ಬಂದು 11 ಗಂಟೆ 22 ನಿಮಿಷ. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಮಂಬಾರಿ ನಿಲ್ಲಿಸಿದ್ದಾರೆ, ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ. ಬಿಲ್ಡಿಂಗು ನೋಡಿ, 4 ಜನ ಇದ್ದಾರೆ. 15 ಬ್ಯಾಲಗು ಬೇಗ ಅನ್ಲೋಡ್ ಮಾಡ್ತಾರೆ. ನೋಡೋಣ, ಅಷ್ಟರೊಳಗೆ ಟ್ರಿಪ್ ಕಂಪ್ಲೀಟ್ ಮಾಡಿಬಿಡೋಣ ನಾವು. ಏನು ಕಾಣೋದೇ ಇಲ್ಲ ಬಿಡು, ಬಿಸಿಲಿಗೆ ಏನು ಕಾಣಿಸ್ತಾನೆ ಇಲ್ಲ. ಸರಿ ನೋಡೋಣ, ಕಂಪ್ಲೀಟ್ ಮಾಡಲಿ, ನಾವು ಟ್ರಿಪ್ ಎಂಡ್ ಮಾಡಿಬಿಡೋಣ. ಇಲ್ಲಿಗೆ ಯಾವುದು ಒದರ್ತೈತೆ ನೋಡಿ. ಟ್ರಿಪ್ಪು ಎಂಡು ಎಷ್ಟಾಗೈತಪ್ಪ? 734 ರೂಪಾಯಿ ಏನೋ ಚಿಲ್ಲರೆ ಆಗಿರ್ಬೇಕು ಅಷ್ಟೇ. 734. ಓಕೆ, 274.
ಮಾಡ್ತಾ ಇದ್ದಾರೆ, ಮಾಡಲಿ ಅನ್ಲೋಡ್. ನೋಡೋಣ ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸರ್ ನೋಡಿ, ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತ ನನಗೆ ನೋಟಿಫಿಕೇಶನ್ ಬಂದೈತೆ. ಯಾಕೆ ಗೊತ್ತಾ, 1000 ರೂಪಾಯಿ ನಾನು ಮೈನಸ್ ಸಿಕ್ಕಿದ್ದೀನಿ. ಅದನ್ನು ಕ್ಲಿಯರ್ ಮಾಡಬೇಕು. ಇವಾಗ ಕ್ಲಿಯರ್ ಮಾಡಿದ್ರೆ ಮತ್ತೆ ಆನ್ಲೈನ್ಗೆ ಹೋಗ್ಬೋದು. ಇನ್ನೇನು ಮಾಡೋಕ್ಕಾಗಲ್ಲ, ದುಡ್ದಿರೋ ಅಮೌಂಟು ಇಲ್ಲೇ ಇಕ್ಬೇಕು. ಇವಾಗ ಬೆಳಗ್ಗೆ 11 ಗಂಟೆಗೆ ಒಂದು ಡ್ರಾಪ್ ಕಂಪ್ಲೀಟ್ ಮಾಡಿದ್ದೆ. 11 ಗಂಟೆ 45 ನಿಮಿಷಕ್ಕೆ ಹೆಬ್ಬಾಳ ಹತ್ರ. ಅವಾಗ ಡ್ರಾಪ್ ಮಾಡಿದ್ದು. ಇವಾಗ ಒಂದು ಡ್ಯೂಟಿ, ಅದು ಅಂಕಲ್ ಡೆಲಿವರಿಯಲ್ಲಿ ಬಂದೈತೆ. ಇಲ್ಲಿಂದ ತಣಿಸಂದ್ರದಿಂದ ಕೊಡತಿಗೆ ಡ್ರಾಪ್ ಇಡೋದು 27 ಕಿಲೋಮೀಟರ್ ಐತೆ. ಇವಾಗ ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಮನೆ ಸಾಮಾನಂತೆ, ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಹತ್ರ ಬಂದಿದ್ದೀನಿ ನೋಡಿ. ಇವಾಗ ಅಂಕಲ್ ಡೆಲಿವರಿ ಒಂದು ಎತ್ಕೊಂಡಿದ್ದೀನಿ. 27 ಕಿಲೋಮೀಟರ್ ಐತೆ ಡ್ರಾಪು. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಮೆಟ್ರಿಯಲ್ ಲೋಡ್ ಮಾಡ್ತಾ ಇದ್ದಾರೆ. ಮೆಟ್ರಿಯಲ್ ಅನ್ನೋಕ್ಕೇನೋ ಮನೆ ಸಾಮಾನು ಲೋಡ್ ಮಾಡ್ತಾ ಇರೋದು, ಬಾಕ್ಸಸ್ಸು, ಕರ್ಟನ್ ಬಾಕ್ಸು. ಡ್ರಾಪ್ ಲೊಕೇಶನ್ ತೋರಿಸ್ತೀನಿ ನೋಡಿ ನಿಮಗೆ. 28 ಕಿಲೋಮೀಟ್ರ್ ಐತೆ. 29 ಕಿಲೋಮೀಟ್ರು. ಹೆಂಗೆ ಹೋದ್ರೂ 28 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ 1 ಅವರ್ ತೋರಿಸ್ತೈತೆ. ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಲೋಡ್ ಕಂಪ್ಲೀಟ್ ಆಗಲಿ, ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಸಿಗ್ತೀನಿ ನಿಮಗೆ. ಬೆಳಿಗ್ಗೆ 11:30ಗೆ ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿದ್ದು ಪೋರ್ಟ್ರಲ್ಲಿ. ಅದು ಕೂಡ ID ಸಸ್ಪೆಂಡ್ ಆಗಿತ್ತು. 1000 ರೂಪಾಯಿ ಹಾಕಿದ್ದೀನಿ. ಆನ್ ಆಯಿತು, ಬಟ್ ಯಾವುದು ಡ್ಯೂಟಿನೇ ಬರಲಿಲ್ಲ. ಒಂದು 4 ಬಂದಿತ್ತು, ಬಟ್ ಪ್ರೈಮ್ ಅವ್ರು ಎತ್ಕೊಂಡ್ಬಿಟ್ರು ಅದನ್ನ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಕೊನೆಗೂ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಟೈಮ್ ಬಂದು 6 ಗಂಟೆ 17 ನಿಮಿಷ. ಅಲ್ಲಿ ಲೋಡ್ ಮಾಡ್ತಾ ಇದ್ದಾರೆ. ತುಂಬ ಲೇಟ್ ಆಗಿಬಿಡ್ತು. ಅಲ್ಲೇ ಲೋಡ್ ಮಾಡೋಕ್ಕೆ ಟೈಮ್ ತೊಗೊಂಡ್ರು. ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಐರಾವಿ ಮಾಡಿಬಿಡ್ತೀನಿ. ನೆಟ್ವರ್ಕ್ ತುಂಬ ಸ್ಲೋನೇ ಐತೆ, ಯಾಕೋ ಗೊತ್ತಿಲ್ಲ. ಬೆಳಿಗ್ಗೆಂದು ಸ್ಲೋ ಇದೆ. ಫೈನಲಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಬಂದು 6 ಗಂಟೆ 17 ನಿಮಿಷ. ನಾನು ಬಂದಿರೋದು 4 ಗಂಟೆಗೆ ಅಲ್ಲಿಂದ ಬಂದಿರೋದು. ಬನ್ನಿ ಡ್ರಾಪ್ ಮಾಡಿ ಸಿಗೋಣ ಯಾವುದಾದ್ರು ಡ್ಯೂಟಿ ಬಂದರೆ.